ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಬೆಳಗ್ಗೆ ಶುಭೋದಯ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಶುಕ್ರವಾರ ಎಲ್ಲ ಮನೆ ಕ್ಲೀನಿಂಗ್ ನಡೆದೈತೆ ನೋಡಿ. ಗ್ಯಾಸ್ ಕಟ್ಟಿ ತೊಳ್ಕೊಳಕತ್ತೀನಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿ ತೊಳ್ಕೊಂಡು ಅಷ್ಟು ಮನೆ ತೊಳಿಬೇಕು. 6:30 ಆಗೈತೆ ನೋಡಿ ಸ್ನೇಹಿತರೆ. ಅಂಟಿಯರ ಮೈದಿಲ್ಲ ಹೆಸರನ್ನೆಲ್ಲ ಮುಕ್ಕೊಂಡ್ಬಿಟ್ಟಿನಿ. ಅವ್ರು ಎಬ್ಸಿದ್ರಿ. ಮತ್ತು ಇವಾಗ ಬಂದು ಅಷ್ಟು ಬಾಂಡೆ ತಿಕ್ಕೊಂಬಂದು ಸ್ನೇಹಿತರೆ. ಬಾಂಡೆ ತಿಕ್ಕಿ ನೀರು ಬಂದಿದ್ದು, ನೀರು ತುಂಬ್ಕೊಂಡಿನಿ. ಈಗ ನೀರು ಹಚ್ಚಿ ಮನೆ ಎಲ್ಲ ತೊಳ್ಕೊಂಡೆ. ಎದ್ದುಗಣಿ ತೆಗೆದು ಪುರ್ಸತಿ ನೋಡಿ ಕಟ್ಟಿಗೆ ಅಲ್ಲೇ ಹಚ್ಚೆ ಒಂದು ಸೈಡ್ ಇಟ್ಟಿನ್ರಿ. ಮನೆ ತೊಳ್ಕೊಂಡೆ. ಒಲೆ ಹಚ್ಬೇಕ್ರಿ. ಇವಾಗೆಲ್ಲ ಒಲೆ ತೊಳ್ಕೊಂಡಿನಿ. ಕುಕ್ಮ ಈ ಬತ್ತಿ ಹಚ್ಚಬೇಕು. ಗ್ಯಾಸ್ ಕಟ್ಟಿ ಒಲೆ ಪೂಜೆ ಮಾಡಿ ಉಟ್ಟು ಬಾಂಡೆ ತಿಕ್ಕಿನ್ರಿ. ಕುಡಿಯೋಕೆ ನೀರು ಬಂದು ನೀರು ತುಂಬಿನಿ. ಬ್ಯಾರಲ್ ಕಚ್ಚಿನಿ ಸ್ನೇಹಿತರೆ. ಬರ್ರಿ ನೋಡಕತ್ರಿ. ಇನ್ನು ಪಡ್ಸಲಿ ಕಸ ಹೊಡಿಲ್ಲ, ಅಂಗಳ ಕಸ ಹೊಡಿಲ್ಲ ನೋಡಿ. ಬ್ಯಾರಲ್ಗೆ ನೀರು ಹಚ್ಚಿನಿ. ನೀರು ತುಂಬ್ರಿ ಅವು. ಬನ್ನಿ ಸ್ನೇಹಿತರೆ, ಹಿಂದಿನೆಲ್ಲ ಕ್ಲೀನ್ ಆಗೈತೆ. ಅಡುಗೆ ಮನೆ ಕ್ಲೀನ್ ಆಗೈತೆ. ಒಲೆ ಹಚ್ಚಿ ನೀರು ಕಸಕ್ಕಿಟ್ಟು ಇವೆಲ್ಲ ಕಸ ಹೊಡ್ಕೋತ ನೋಡಿ. ನಾ ಮುದ್ದೆಗೆ ಹೋಗ್ಬೇಕು. ಏನು ಮಾಡ್ಬೇಕ್ರಿ ಗೊತ್ತಿಲ್ಲ. ಮೋಟ್ರ್ ಕೆಟ್ಟೈತೆ ನೋಡ್ಬೇಕು ಸ್ನೇಹಿತರೆ. ಇವಾಗ ನೋಡಿ ಟೇಪ್ ಹಿಡ್ಕೊಂತಂಡು ಯಾವ ಪರ್ಸಪ್ಪಂದು. ಬನ್ನಿ ಸ್ನೇಹಿತರೆ, ಅಂಗಳ ಕಸ ಹೊಡಿಲ್ರಿ. 8 ಗಂಟೆಗೆ ಟೈಮು ನೋಡಿ. ಇಲ್ಲ ಅಂಗಳ ಕಸ ರೌಂಡಿ ಒಂದು 8:30 ಓದ್ತಾಡ್ರಿ. ಏನು ಮಾಡ್ಬೇಕು ಏನು ಬಿಡ್ಬೇಕು ನೋಡಿ. ಯಾವ ಕೆಲಸ ಮಾಡಬೇಕು ಒಂದು ಗೊತ್ತಾಗಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಪಟಾಪಟ ನೀರು ಒಲೆ ಹಚ್ಚಿ ಜಾಕ ಮಾಡಿ ಹಾಕಿ ಕಳಿಸ್ತೀನಿ ರೀ. ಆಮೇಲೆ ಸಿಕ್ಕಿಡು ಬಾಳೆನ ಎಷ್ಟಕ್ಕಂದು ಅಷ್ಟು ಬಾಳೆ ತಿಕ್ಕೊಂಡೆ. ಗ್ಯಾಸ್ ಕಟ್ಟಿ ಒಲೆ ಕುಕ್ಮ ತಂಬರ್ಬಲ್ಲ ಶ್ರವಣಕ್ಕ. ಒಲೆ ಪೂಜೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಒಲೆ ಕುಕ್ಮ ಹಚ್ಕೊಂಡು ಗ್ಯಾಸ್ ಕಟ್ಟಿ ಒಲೆ ಪೂಜೆ ಮಾಡಿ ನೀರು ಹಚ್ಚಿ ನೋಡಿ ಸ್ನೇಹಿತರೆ. ಇವಾಗ ನೀರು ಕಸಕ್ಕೆ ಇಟ್ಟೀನಿ ರೀ. ನಮ್ಮ ದೊಡ್ಡವ ಬಂದಲ್ಲ, ಅವರು ಎದ್ರಿ. ಇವಾಗ ಚಹಾ ಮಾಡ್ತೀವಿ ಸ್ನೇಹಿತರೆ. ಅವ್ರಿಗೆ ಚಹಾ ಮಾಡಿ ನೋಡಿ ಬಾಂಡೆನಾಗ್ಯಾವ. ಶ್ರಾವಣಿ ಜಾಕ ಮಾಡಿಸ್ಬೇಕ್ರಿ. ಯಾಕಂದ್ರೆ 8 ಗಂಟೆ ಹಾಕೊಂಡೈತ್ರಿ. ಅಂದ್ರೆ ಚಟ್ನಿ ಮಾಡಿ ಒಂದು 4 ಪಡ್ಡು ಹಾಕಿ ಹಿಂಗೆ ಕಳಿಸ್ತೀನಿ ರೀ. ಮತ್ತು ಆಮೇಲೆ ಕಸ ಹೊಡ್ಕೊತ ಕುಂದಿರ್ತೀನಿ ನೋಡಿ. ಎಲ್ಲ ಹಾಕಿ ನೀಟ್ ಮಾಡ್ಕೊಳಕತ್ತಾಳ. ಇಷ್ಟು ಹಂಗೆ ಅದ ನೋಡಿ. ಮನೆ ತುಂಬ ಆಮೇಲೆ ಹೊಡಿತೀನಿ ರೀ ಕಸ. ಶ್ರವಣಕುಮಾರ್ ಕುಕ್ಮ ಹೋದ ಹೆಂಗೆ ಚೇಂಜ್ ನೋಡಿ. ಹಾಳಾಗಿತ್ತು ರೀ ಕುಕ್ಮ ಹಾಕ್ಕೊಂಡು ನಾನು ಒಲಿಗೆ ಹಚ್ಚಾಕತ್ತೀನಿ. ತೊಗೊಂಡು ನೋಡಿ ಗ್ಯಾಸ್ ಕಟ್ಟಿನೂ ಪೂಜೆ ಮಾಡೀನಿ. ಇದನ್ನು ಒಲೆ ಪೂಜೆ ಮಾಡೀನಿ. ಮುಂಜಾನೆದ್ದು ಒಲೆ ಪೂಜೆ ಮಾಡಿ ಪುಟ್ಟು ಮಾಡಿದ ಅದೊಂದು ಲಕ್ಷಣ ಬೇರೆ ನೋಡಿ ಸ್ನೇಹಿತರೆ. ಇವಾಗ ಶುಕ್ರವಾರ ಅಲ್ಲ, ಇನ್ನೂ ನಿಂಬೆಹಣ್ಣು ಪೂಜೆ ಮಾಡ್ಬೇಕ್ರಿ. ತೋರಿಸ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿ. ಗುಳಿಗಿದೆ ನೋಡಿ. ಅದು ನಿನ್ನೆ ಎಲ್ಲೋ ಕಮ್ಮ ಆಯ್ತು ನೋಡಿ ಸ್ನೇಹಿತರೆ. ಈ ಗುಳಿಗೆ ಯಾರು ಹಚ್ಕೊಂಡ್ಬಿಟ್ಟೆ. ಡೌಲಾಪರ್ ಅಂತ ನೋಡಿ ಗುಳಿಗೆ ಹೆಸರು. ನಿನ್ನೆ ಒಬ್ಬರು ಮನ್ಯಾಗ ಬರ್ಸ್ಕೊಂಬಂದ ಶ್ರಾವಣಿ. ಡೋಲಾಪರ್ ನೋಡಿ. ಇಂಥ ಗುಳಿಗೆ ಇರುತ್ತೆ ನೋಡಿ. ಅದು ಇನ್ನೊಂದು ಐತ್ರಿ. ಒಂದೇ ಗುಳಿಗೆ ಕಮ್ಮಿ ಆಗೈತೆ ಸ್ನೇಹಿತರೆ. ಇನ್ನು ಆಮೇಲೆ ಕಸ ಹೊಡ್ಕೊತೀನಿ ರೀ. ಆಮೇಲೆ ಕಸ ಹೊಡ್ಕೊಂಡು ಮನೆ ತೊಳ್ಕೊಬೇಕ್ರಿ. ಇದು ಶ್ರಾವಣಿ ಸಾಲಿಗೆ ಹೋದ ಶನಿವಾರ ಇವತ್ತು ನೋಡಿ. ಸಾರಿ ಸ್ನೇಹಿತರೆ, ಇವತ್ತು ಶನಿವಾರನ ಮಾಡಿ ಅಲ್ಲಿದೆಲ್ಲ ಇಟ್ಟು ನಾನು ಶ್ರಾವಣಿ ಜಾಕ ಮಾಡ್ಸಕತ್ತೀನಿ ನೋಡಿ. ಇವಾಗ ಶುಕ್ರವಾರ ಅಲ್ರಿ. ನಾನು ನೋಡಿ ಶುಕ್ರವಾರ ಶನಿವಾರ 8:30 ಐತ್ರಿ. ಅದೇ ತೆಲಾಗೈತೆ ನೋಡಿ. ನಾಳೆಗೆ ಅಲ್ರಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ನೀರೊಂದು ತುಂಬಿದ್ದೀನಿ ರೀ. ನೀರು ಬಂದು ಒಳ್ಳೆ ಹೋಗಿ ನೋಡಿ. ಸ್ವಲ್ಪ 4 ಕೊಡ ಸಿಕ್ಕರು. ಈಗ ಪೂರ್ತಿಯಾಕ ಜಾಕ ಹೋಗ್ಯಾನ ಆತವ್ರಿ. ಮತ್ತು ಬಂದು ಒಂದು ತುಂಬಿ ನೋಡಿ. ಕುಡಿ ನೀರು ತುಂಬ್ಕೊಂಡು ನೋಡಿ. ಅಷ್ಟು ತಿಕ್ಕಿ ಹಿಂಗೈತೆ ನೋಡಿ. ಕಟ್ಟಿಗೆ ಇಟ್ಕೊಂಡಿನಿ ಈ ಕಡೆ. ಒಲೆ ಹಚ್ಚಬೇಕು ಸ್ನೇಹಿತರೆ. ಮುಂಜಾನೆ ಒಲೆ ಹಚ್ಚಿರೋ ಒಂದು ಲಕ್ಷಣನೇ ಬೇರೆ ನೋಡಿ. ಒಲೆ ಉರಿಬೇಕ್ರಿ ಮನ್ಯಾಗ. ದೀಪ ಉರಿದಂಗೆ ಚೆಂದ ನೋಡಿ ಸ್ನೇಹಿತರೆ. ಬನ್ನಿ ಹುಟ್ಟು ಕಸ ಹುಡ್ಕೊಂಡು ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ನೀನು ದಡಮ್ಮ ಸಜ್ಜಿ ತಂದು ಕೊಟ್ಟಾಳ. ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಮಾಡಿದ್ದೆ. ಸಜ್ಜಿ ಇಟ್ಕೊಡವ ಅಂದೆ. ಇಲ್ಲವ ಸಜ್ಜಿ ನೋಡು ಬೀಸೋ ಮಂದಿರಲ್ಲು. ಶ್ರಾವಣಕುಮಾರ್ ಚಳಿ ಬಿಟ್ಟೋಣ. ಎಲ್ಲ ಮನೆ ತುಂಬ ಶ್ರಾವಣಿ ಬೆಳ್ಯಾಕತ್ತಾಳ್ರಿ. ಇಷ್ಟು ಕಟ್ಟಿಡ್ತೀನಿ. ಕಟ್ಟಿಟ್ಟು ಕಸ ಗುಡಿಸ್ತೀನಿ ನೋಡಿ. ಶ್ರಾವಣಿ ನೋಡಿ. ಶ್ರಾವಣಿ ಹೆಂಗೆ ಮಾಡ್ತಾವೆ ಇದು ಮಾಡ್ಸಂಬರಕ್ಕೆ ಮುದ್ದೆ ಹಾಕ್ಕೋಬೇಕು. ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಎಲ್ಲ ಮನೆ ಕಸ ಹೊಡೆದು ಅಂಗಳ ಕಸ ಹೊಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಎಲ್ಲ ಪಡ್ಸಾಲೆಂತ ತೊಳ್ಕೊಂಡೆ. ಅಟ್ಟ ತೊಳ್ಕೊಂಡೆ. ಎಲ್ಲ ಮನೆ ಒರ್ಸಿದ್ದು ನೋಡಿ. ಟೈಮ್ ಬಂದು 9 ಗಂಟೆ ಆಗೈತಿ. ಬನ್ನಿ ಸ್ನೇಹಿತರೆ, ಶ್ರಾವಣಿದು 9:30 ಐತಿ. 7 ಗಂಟೆಗೆ ಎದ್ದೀನಿ ರೀ. ನೀರು ಬಂದು ಬಾಂಡೆ ಎಲ್ಲ ಕೆಲಸ ಅಲ್ಲೇ ಇತ್ತು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಇವ್ರು ನೋಡಿ ಒಲೆ ನೀರು ಕಾಸ್ಕೊಳಕತ್ತಾವ್ರಿ. ಒಲೆ ಹಚ್ಚೀನಿ ರೀ. ನೀರಿಗೆ ಥಂಡ್ ಆಯ್ತಲ್ರಿ. ಅದಕ್ಕೆ ಸುಮ್ಮ ಒಲೆ ಮುಗಿ ಕುಂದಿಸ್ಬಿಡ್ತೀನಿ ನೋಡಿ. ಇಲ್ಲೇ ನಮ್ಮ ಮಾಮ ಒಂದು ಸಾರು ಕೊಟ್ಟಿದ್ದೀನಿ. ಕಸಕ್ಕೆ ಇಟ್ಟೀನಿ ರೀ. ಇಲ್ಲೇನೈತೆ ಮೈನ್ ಐತ್ರಿ ಅವ್ರದ್ದು. ಒಂದು ಕೊಡ್ತಾರೆ ನೋಡಿ ಹಾಲು. ಕಾಸು ಹಾಕ್ಬಿಡ್ತೀನಿ ರೀ. ಅದೇ ಮೊಸರು ಆಗುತ್ತೆ ನೋಡಿ ಸ್ನೇಹಿತರೆ. ಇದು ನೋಡಿ ಶೇಂಗಾ ಹುರ್ಕೊಂಡೇನಿ ರೀ. ಚಟ್ನಿ ಮಾಡ್ಬೇಕಂತ ಒಂದು 2 ಪಡ್ಡು ಹಾಕ್ತಾವ್ರಿ. ಪಡ್ಡನ್ನ ಇಟ್ಟೈತ್ರಿ. ಪಡ್ಡು ಮಾಡ್ತೀನಿ ರೀ. ಅವ್ರಿಗೆ ಪಡ್ಡು ಮಾಡಿ ಸಾಲಿ ಬುತ್ತಿ ಕಟ್ಟಿ ನಾನು ಜಾಕ ಪೂಜೆ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಅವ್ರದ್ದು ಚಟ್ನಿ ಮಾಡಿ ಪಡ್ಡು ಮಾಡಾಗ ಮತ್ತೆ ಸಿಕ್ತೀನಿ ನೋಡಿ. ಅವ್ರಿಗೆ ಜಾಕ ಮಾಡಿಸಿ ನೋಡಿ ಕುಂತ ನೋಡಿ. ಶ್ರಾವಣಕುಮಾರ ಕಟ್ಟಿಗೆ ಇಡಬೇಡ ಸಾಕು. ನೀರು ಕಾದಾವು ಸ್ನೇಹಿತರೆ. ಶುಕ್ರವಾರ ಇವತ್ತು ಪೂಜೆ ಮಾಡ್ಬೇಕ್ರಿ. ಬರ್ರಿ ಸ್ನೇಹಿತರೆ, ಪೂಜೆ ಮಾಡೋದು ನಿಮಗೂ ಶೇರ್ ಮಾಡ್ತೀನಿ. ಚಟ್ನಿನೂ ರೆಡಿ ಆಯಿತು. ಚಟ್ನಿ ರೆಡಿ ಆಯಿತು. ಶ್ರಾವಣಿ ನೀರು ತುಂಬ್ಕೊಳಕತ್ತಾವಡಿ. ಜಾಕ ಮಾಡಿಸ್ತಡಿಯವ. ಇಬ್ಬರನ್ನ ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಅವ್ರಿಬ್ಬರನ್ನ ಜಾಕ ಮಾಡಿಸ್ಕೊಂಬಂದು ಪಡ್ಡು ಮಾಡ್ತೀನಿ ರೀ. ಮಾಡ್ಕೊಂಡು ಸಿಗ್ತೀನಿ. 9:06 ಟೈಮು.
ಟೈಮು ಅವರು 9 ಶ್ರಾವಣಕುಮಾರ್ ಕೈ ಸುಟ್ಕೊತೀನಿ ನೀರು ಓದಾಡಕತ್ತಾರೆ ಮುಂಜಾನೆ ಉರಿ ಹಚ್ಚೀನಿ ಬನ್ನಿ ಸ್ನೇಹಿತರೆ ಜಳಕ ಮಾಡಿಸ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಇಲ್ಲಿ ಪಡ್ಡು ಮಾಡಾಕತ್ತೀನಿ ಒಂದಿಷ್ಟು ಪಡ್ಡು ಮಾಡೀನಿ ರೀ ಬುತ್ತಿ ಇನ್ನೊಂದ್ಸಲ ಆಗುತ್ತೆ ಇನ್ನೊಂದ್ಸಲ ಆದ್ರೆ ಆಯ್ತು ಸ್ವಲ್ಪ ಇತ್ತದು ಅವ್ರು ಪೂರ್ತಿಯಾಕೆ ಆಗುತ್ತೆ ಶ್ರಾವಣಕುಮಾರ್ ಬುತ್ತಿಗೆ ಆಗುತ್ತೆ ನೋಡಿ ಸ್ನೇಹಿತರೆ ಶ್ರಾವಣಿ ನಾಷ್ಟ ಮಾಡಾಕತ್ತ ಹೊಡಿ ಹಾಯ್ ಮಾಡಮ್ಮ ಪಡ್ಡು ಚಟ್ನಿ ಹೆಂಗೆ ಐತಿ ಅವ್ರಿಗೆ ಪಡ್ಡು ಚಟ್ನಿ ಇದ್ರ ಇವಾಗ ನೋಡಿ ಮಸ್ತಾಗೈತೆ ರೊಟ್ಟಿ ಊಟವನ್ನ ನೋಡ್ರಿ ಇವಾಗ ನಾವು ರೆಡಿ ಮಾಡ್ಬೇಕ್ರಿ ಅವನು ನೋಡಿ ಶ್ರಾವಣಕುಮಾರ್ನ ರೆಡಿ ಮಾಡ್ಬೇಕೀಗ ಪಡ್ಡು ಒಳಗೆ ಹಾಕ್ತಿದ್ದೀವಿ ಇನ್ನೊಂದ್ಸಲ ಪಡ್ಡು ಆಗುತ್ತಾ ಮಾಡಿ ಆಕೆ ಬುತ್ತಿ ಕಟ್ಟಿ ಆಕೆ ಕಳಿಸ್ಕೊಡ್ತೀನಿ ರೀ 9:00 ಹೋಗ್ತಾ ಸಾಲಿಗೆ ಆಕೆ ಕಳಿಸ್ಕೊಟ್ಟು ಶ್ರಾವಣಕುಮಾರ್ ರೆಡಿ ಮಾಡಿ ಅಂಗಡಿ ಕಳಿಸಿ ನೋಡಿ ಕಳಿಸಿ ನಾ ಜಾಕಮ್ಮ ನಾ ಪೂಜೆ ಮಾಡ್ಬೇಕಾದ್ರೆ ಹೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಪಡ್ಡು ಹಿಂಗೆ ನೋಡಿ ಶ್ರಾವಣ ಪಡ್ಡು ಹಾಕ್ರೇನು ಆಕೆ ಇವಾಗ ಬಟ್ಟಲು ಹಾಕೊಂಡ್ರೆ ಆಕೆ ಪ್ಲೇಟ್ನ ಹಾಕೊಂಡ್ರೆ ಬಟ್ಟಲ್ದಾಗ ಹಾಕೊಲಿಲ್ಲ ರೀ ಚಟ್ನಿ ಶ್ರಾವಣಿ ಬೇಗ ನಾವ್ ಟೈಮ್ ಆಗೈತಿ ಆಕಿನ ರೆಡಿ ಮಾಡೀನಿ ಸರಿ ಗೋಳ್ ಮ್ಯಾಕೆತ್ತು ನೋಡಿ ರೆಡಿ ಆಗ್ಯಾಡ್ರಿ ಆಕಿ ಊಟ ಮಾಡೋದು ಡಬ್ಬಿ ತೊಗೊಂಡು ಹೋಗೋದ್ರಿ ಡಬ್ಬಿ ಕಟ್ತೀನಿ ಬನ್ನಿ ಸ್ನೇಹಿತರೆ ಡಬ್ಬಿ ಕಟ್ಟಿ ಮತ್ತೆ ಸಿಗ್ತೀನಿ ರೀ ನಾ ಜಾಕ ಮಾಡಿ ನಿಮ್ಗೆ ಸ್ನೇಹಿತರೆ ಸುಕ್ಕ ಬಟ್ಟೆಯಾಗಿ ನೆದರ್ ತೆಗೆದ್ರಾತ ಅಂತೇಳಿ ತೊಗೊಂಡು ನೋಡಲಿ ಏನೇನು ತೊಗೊಂಡಿದ್ರೆ ಉಪ್ಪು ಬೇಕ್ರಿ ಸಾಸಿವೆ ಕಾಳು ಕಸಬರ್ಗಿ ಇದು ರೀ ಕಡ್ಡಿ ಮೆಣಸಿನ್ಕಾಯಿ ನೋಡಿ 3 ಸಲ ಇಳಿ ಹಾಕಬೇಕು ಬನ್ನಿ ಸ್ನೇಹಿತರೆ 3 ಸಲ ಇಳಿ ಹಾಕಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ 3 ಮೆಣಸಿನ್ಕಾಯಿ 3 ಸಲ ಇಳಿ ಹಾಕ್ಬೇಕ್ರಿ ಬಟ್ಟೆಗೆ ನೆದರಾಗಿದ್ದೆಲ್ಲ ಮಂದಿ ಕಣ್ಣು ಹತ್ತಿರ್ತಾಳ್ರಿ ಹೋಗ್ಬಿಡ್ತೈತೆ ನೋಡಿ ಯಾವ ಥರ ಇಳಬೇಕಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಕಡ್ಡಿ ಕಸಬರಿ ತೊಗೊಂಡು ಹೊಡಿತಾರೆ ಇಷ್ಟು ತೊಗೊಂಡು ನೋಡಿ ಮೆಣಸಿನ್ಕಾಯಿ ಕರಿಕಾಳು ಕರೆ ಸಾಸ್ಮಿ ಉಪ್ಪು ಕಸಬರಿ ಕಡ್ಡಿ 3 ಸಲ ಇಳಿ ಹೋಗಿರಿ ನಿಮ್ಗೆ ಇಲ್ಲಿ ಎಷ್ಟು ಸಲ ಅನುಕೂಲ ಆಗುತ್ತೆ 2 ಸಲ ಇಳಿ ಹೋಗಿರಿ ನಾ ಮಾತ್ರ 3 ಸಲ ಹೋಗಿತ್ತು ನೋಡಿ ಬನ್ನಿ ಸ್ನೇಹಿತರೆ ಈ ಥರ ಇದಕ್ಕೆ ಬಟ್ಟೆಗೆ ಈ ಥರ ಹಿಂಗೆ ನೋಡಿ ಇಲ್ಲಿ ತೆಳಗೆ ನಿಂತ ಹಿಡಿದು ಮ್ಯಾಗ ತನ ಇಳ್ಕೊಬೇಕ್ರಿ ಈ ಕಡೆ ಹಂಗೆ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಮಾಡೋರು ಯಾರಿಲ್ಲ ಈ ಥರ ಇಳ್ಕೊಂಡು ಒಲೆ ಎತ್ತಿರ್ತೈತೆ ಅಲ್ರಿ ನಂದು ಇದು 3ನೇ ಸಲ ರೀ 3ನೇ ಸಲಕ್ಕೆ ನಿಮ್ಗೆ ತೋರ್ಸೀನಿ ರೀ 2 ಸಲ ಹಿಡಿಯೋದು ನೋಡಿ ಒಲೆ ಹೋಗಿಬಿಡ್ಬೇಕು ನೋಡಿ ಕಿಚ್ಚಿಗಿರಿ ನೋಡಿ ಸ್ನೇಹಿತರೆ ಒಲೆ ಹಾಕಿದ್ನಲ್ಲ ಒಲೆ ಸ್ನಾಗ್ತೈತೆ ನೋಡಿ ಕಣ್ಣು ಹತ್ತಿರ್ತಾವೆ ರೀ ವ್ಯಾಪಾರ ಚಲೋ ಆಗುತ್ತೆ ಅಂತೇಳಿ ಇನ್ನೊಂದು ನಾನು ಆಗಾಯನೇ ಮಾಡೀನಿ ಸ್ನೇಹಿತರೆ ಅದು ನಿಮ್ಗೆ ವಿಡಿಯೋ ಮಾಡೋದು ಆಗಲಿಲ್ಲ ಹೊಸ ಈ ಕಸಬಾರಿಗೆ ಏನಿರ್ತಾರೆ ರೀ ಹೊಸ ಕಸಬಾರಿಗೆ ಇದು ಹಳೇದು ರೀ ಇದು ಕಸಬಾರಿಗೆ ಅಂದ್ರೆ ಲಕ್ಷ್ಮಿ ನೋಡಿ ಸ್ನೇಹಿತರೆ ಹೊಸ ಕಸಬಾರಿಗೆ ತೊಗೊಂಡು ಕಸಬಾರಿಗೆ ಬಳಸಿರ್ಬಾರ್ದು ನೋಡಿ ಇದು ಬಳಸಿದ್ದು ನಾನು ಮ್ಯಾಗ ಇಟ್ಟಿನಿ ಅದನ್ನು ಬಳಕೆ ಮಾಡಲಾರ್ದು ಬಳಸ್ಲಾಕ ಕಸಬಾರಿ ತೊಗೊಂಡು ಇದರಲ್ಲಿ ನೆದರ್ ತೆಗಿಬೇಕು ನೋಡಿ ಸ್ನೇಹಿತರೆ ಬಳಸ್ಲಾಕ ಕಸಬಾರಿ ತೊಗೊಂಡು ತಾಳ್ನಿ ಅಂತ ಮ್ಯಾಗ ಬಟ್ಟೆ 3 ಸಲ ಇಳಿಬೇಕ್ರಿ ಉಗುಳಿಕೆ ರೀ ಥೂ ಮಾಡ್ಕೋತ 3 ಸಲ ಹಿಂಗೆ ಇಳಿವಿದೆ ಅಂದ್ರೆ ಅದೊಂದು ಐತೆ ನೋಡಿ ಶುಕ್ರವಾರಕ್ಕೊಮ್ಮೆ ಇದು 3 ಮಾಡ್ತು ನೋಡಿ ಇದು ಉಪ್ಪಿನಾಳು ಇಳಿ ಹೋಗಿದ್ರಿ ಕಸಬಾರಿಗೆ ಇದೊಂದು ಇನ್ನೊಂದು ನಿಂಬೆಹಣ್ಣಿನ ಐತೆ ಸ್ನೇಹಿತರೆ ನಿಂಬೆಹಣ್ಣು ತೋರಿಸ್ತೀನಿ ಜಾಕ ಮಾಡೋಕ್ಕಿಂತ ಮೊದಲೇ ಮಾಡ್ಬೇಕ್ರಿ ಇದನ್ನು ಮತ್ತು ಜಾಕ ಮಾಡಿಂದ ಏನು ಮಾಡಬೇಕು ಪೂಜೆ ಅನ್ನೋದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಗೆ ನೀ ಶ್ರಾವಣಕುಮಾರ ಸಾಲಿಗೆ ಹೋದ್ರು ನಾನು ಎಲ್ಲ ಶುಕ್ರವಾರ ರೀ ಮನೆ ತೊಳ್ಕೊಂಡೆ ತೋರ್ಸೀನಿ ರೀ ನಿಮ್ಗೆ ಇಷ್ಟು ಬಾಂಡೆ ಆಗ್ಯಾವ್ರಿ ಪಡ್ಡು ಮಾಡಿದ್ದು ಬಿಸಿಲು ಹೊಡಿ ರಮ್ ಅಂತೈತಿ 10:30 ಟೈಮು ಬನ್ನಿ ಸ್ನೇಹಿತರೆ ಬಟ್ಟೆದು ಹೊಸ ಕೆಲಸ ತುಟ್ಟು ಮಾಡ್ಕೊಂಡು ನೋಡಿರ್ಬೇಕ್ರಿ ನೀವು ವಿಡಿಯೋದ ನೋಡಿರಿ ಇವಾಗ ಜಾಕ ಮಾಡಿ ಮತ್ತು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಪೂಜೆ ಮಾಡ್ಬೇಕ್ರಿ ಶುಕ್ರವಾರ 10:30 ಆಗೈತಿ ಪೂಜೆ ಅದು ಮುಗಿರ 10:00 11:30 12 ಆಗುತ್ತೆ ಮಾಡ್ತೀರಿ ಬನ್ನಿ ಸ್ನೇಹಿತರೆ ಮತ್ತು ಜಾಕ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಜಾಕ ಮಾಡಿ ಪೂಜೆ ಮಾಡ್ಬೇಕಂದ್ರೆ 11:30 ಟೈಮು ಯಾವ ಥರ ಪೂಜೆ ಮಾಡೀನಿ ಯಾವ ಥರ ಇಲ್ಲ ಅಂತ ಶೇರ್ ಮಾಡ್ತೀನಿ ಭಾಳ ಮಂದಿ ಏನಂತ ಕಮೆಂಟ್ ಹಾಕಿದ್ರಂದ್ರೆ ಅಕ್ಕ ಯಾವ ಥರ ಪೂಜೆ ಮಾಡಿ ನಿಮ್ಮದು ಬಟ್ಟೆ ವ್ಯಾಪಾರ ಗ್ರೋತ್ ಮಾಡ್ಕೊಂಡ್ರಿ ಹೇಳಿ ಅಕ್ಕ ಅಂತ ಹೇಳಕತ್ತಿದ್ರಿ ಅದಕ್ಕೆ ವಿಡಿಯೋ ಶೇರ್ ಮಾಡಿದ್ರಾತು ನಿಮಗೂ ಕೂಡ ಅಂತೇಳಿ ವಿಡಿಯೋ ಮಾಡಕತ್ತೀನಿ ನೋಡಿ ಸ್ನೇಹಿತರೆ ನಾನು ಮೊನ್ನೆ ಮಂಗಳ ಉಣಿಗೆ ಹೇಳ್ಯಾಡ್ರಿ ಈ ಥರ ಮಾಡಂತೇಳಿ ಉಣಿನಿಂತ ನೀವು ಎಲ್ಲಾದರೂ ಕೇಳ್ಕೊಂಡು ಯಾವ ಥರ ಹೇಳ್ತಾರೆ ಆ ಥರ ಮಾಡಿ ಸ್ನೇಹಿತರೆ ಇದು ನಾ ಕೇಳಿದ್ದು ಅವ್ರು ಹೇಳಿದ್ದು ನಾ ಮಾಡಕತ್ತೀನಿ ಸ್ನೇಹಿತರೆ ಆದ್ರೆ ನಾನು ಏನು ಮತ್ತು ಮೊದಲು ಏನು ಹೇಳ್ಕೊಟ್ನೆ ಅಲ್ರಿ ಜಾಕ ಮಾಡೋಕ್ಕಿಂತ ಮೊದಲು ಮಾಡೋದು ಅದನ್ನು ಮಾಡಿ ಖಂಡಿತ ನಾನೇ ಮಾಡಿದ್ರಿ ಅದು ನಾನೇ ಒಬ್ರಿಂಗ ಹೇಳಿ ದೃಷ್ಟಿ ಆಗೈತೆ ಈ ಥರ ಮಾಡಂತ ಹೇಳಿದ್ರು ಮಾಡಿದ್ದು ಆ ಥರ ಮಾಡಿ ಸ್ನೇಹಿತರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡಿ ಹೊಸ ಕಸಬಾರಿಗೆ ಲಕ್ಷ್ಮೀ ರೀ ಕಸಬಾರಿಗೆ ಅಂದ್ರೆ ಲಕ್ಷ್ಮಿ ನೋಡಿ ಅಕ್ಕಿನ ಏನು ಮಾಡಬೇಕು ಹೊಸದು ಇದ್ದಾಗನೇ 3 ಸಲ ಇಳಿಬೇಕ್ರಿ ಬಟ್ಟೆ ಮ್ಯಾಗ
ಅದು ವ್ಯಾಪಾರ ಚೆನ್ನಾಗಾಗುತ್ತೆ. ಮತ್ತು ಉಪ್ಪಿನಳ್ಳಿ ಹೋಗಿದ್ದು ವ್ಯಾಪಾರ ಸೂಪರ್ ಆಗುತ್ತೆ ನೋಡಿ ಸ್ನೇಹಿತರೆ. ಯಾವ ಥರ ಇಲ್ಲ ಯಾವ ಥರ ಮಾಡೀನಿ ಅನ್ನೋ ವಿಡಿಯೋದಾಗೂ ಶೇರ್ ಮಾಡೀನಿ, ನೋಡ್ಕೊಂಬನ್ನಿ, ನೋಡ್ಕೊಂಡು ನೀವು ಇದೇ ಥರ ಟ್ರೈ ಮಾಡಿ, ನಿಮ್ಮದು ವ್ಯಾಪಾರ ಗೊತ್ತಾಗುತ್ತೆ. ಅಕ್ಕ ನಮ್ದು ವ್ಯಾಪಾರ ಆಗವಲ್ದು, ಹೇಳಿ ಅಕ್ಕ ನೀ ಯಾವ ಥರ ಮಾಡೀರಿ ಯಾವ ಥರ ಇಲ್ಲ ಅಂತ ಭಾಳ ಜನ ಕಮೆಂಟ್ ಹಾಕಿರಿ. ಅದಕ್ಕೆ ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ವಿಡಿಯೋ ಹಾಕೋದು ಏನೇನು ತೊಗೊಂಡು ಏನೆಲ್ಲ ಬೇಕಂದ್ರೆ ನೀವು ಮೆಶೆ ಅರ್ಬಿ ಒಂದು ಇರ್ತಲ್ಲ ರೀ ಮನ್ಯಾಗ, ಮೆಶೆ ಅರ್ಬಿ ತೊಗೊಂಡು ಇಳಿ ಹಾಕ್ಬೋದು. ನಾನು 4 ಪದಾರ್ಥ ತೊಗೊಂಡು ಇಳಿ ಹಾಕೀನಿ, ನೀವು 5 ಪದಾರ್ಥ ತೊಗೊಂಡು ಮಕ್ಳಿಗೆ ಯಾವ ಥರ ಇಳಿ ಹಾಕ್ತೀವಿ ಸೇಮ್ ಆ ಥರ ಹಾಕೊಂಡು. ಯಾಕಂದ್ರೆ ಕಣ್ಣು ದೃಷ್ಟಿ ಅನ್ನೋದು ಭಾಳ ಕೆಟ್ಟ ನೋಡಿ, ಕಣ್ಣಿಗೆ ಕಲ್ಸಿ ಹಿಡಿತಂತಾರ. ಆ ಥರ ಕಣ್ಣು ದೃಷ್ಟಿಯಾಗಿ ಕಲ್ಸಿ ಹಿಡಿದು ಬಿಡ್ತಂತ್ರಿ. ಒಂದಿನ ಒಬ್ಬಾಕಿ ತಾಯಿ ಹಿಂಗೆ ಮಗುವಿಗೆ ಹಾಲು ಕೊಡ್ತಾಳಂತ್ರಿ, ಹಿರಿಯರು ಹೇಳಿದ್ರಿ ಶಾಸ್ತ್ರ. ಮಗುವಿಗೆ ಹಾಲು ಕೊಡು ಹೊತ್ನ್ಯಾಗ ಏನಾಗುತ್ತೆ ಸ್ನೇಹಿತರೆ, ನೋಡ್ಕೋತ ಮಗುವಿಗೆ ಹಾಲು ಕೊಡ್ತಿದ್ಲಂತ. ಅವ್ರ ಮನ್ಯಾಗ ಹಿರಿಯರು ಏನಂದ್ರಂತ, ದಿನ ನೀನು ನೋಡ್ಕೋತ ಮಗುವಿಗೆ ಹಾಲು ಕೊಡಬೇಡಮ್ಮ, ಆ ಕಲ್ಲು ನೋಡ್ಕೋತ ಕಂಬ ನೋಡ್ಕೋತ ಹಾಲು ಕೊಡು ಅಂತ ಹೇಳಿದ್ರಂತ ಸ್ನೇಹಿತರೆ. ನನಗೆ ಗೊತ್ತಿದ್ದು ಯಾಕತ್ತೀನಿ ಸ್ನೇಹಿತರೆ ಕಣ್ಣು ದೃಷ್ಟಿ ಹಂಗಿರ್ತ ಅಂತೇಳಿ. ಆಕೆ ಯಾಕೆ ಹಿಂಗೆ ಹೇಳಿದ್ರು ಮನ್ಯಾಗ ಹಿರಿಯರು ಮಾವರಾಗಿರ್ಬೋದು ಅತ್ತೆಯರಾಗಿರ್ಬೋದು ಯಾಕೆ ಹೇಳಿದ್ರು ಅಂತೇಳಿ ದಿನಾನು ಆ ಕಂಬ ನೋಡ್ಕೋತ ಮಲಿ ಕೊಡ್ತಿದ್ಲ ಸ್ನೇಹಿತರೆ. ಹಿಂಗಾಗಿ ಆ ಕಂಬನೇ ಸಿಡ್ದೋತಂತ. ಹಿಂಗಾಗಿ ಕಣ್ಣು ದೃಷ್ಟಿ ಅನ್ನೋದು ಭಾಳ ಸುಮಾರು ನೋಡಿ. ಕಣ್ಣು ದೃಷ್ಟಿ ಆಯ್ತಂದ್ರೆ ವ್ಯಾಪಾರನೂ ಚಲೋ ಆಗೋಲ್ಲ, ನಮ್ಮದು ಚಲೋ ಆಗಲ್ಲ, ಇನ್ನೂ ಬಾಳೆನೇ ಸಜ್ಜಾಗ ನೋಡಿ ಸ್ನೇಹಿತರೆ. ಅದಕ್ಕೆ ಕಣ್ಣು ದೃಷ್ಟಿ ಆಗಿದ್ದಕ್ಕೆ ಆ ಥರ ಪರಿಹಾರ ಮಾಡ್ಕೋರಿ. ಕಣ್ಣು ದೃಷ್ಟಿ ಯಾವ ಥರ ಆಗಿರ್ತೈತೆ ಆ ಥರ ಪರಿಹಾರ ಮಾಡ್ಕೋರಿ. ಎಲ್ಲಾರ ಕೇಳಿ ಸ್ನೇಹಿತರೆ. ನಾನು ತಾಯಿ ಎಲ್ಲಮ್ಮನ ಕರ್ಸಿದ್ದು ನಂಬಿನಿ, ನೀವು ಕೂಡ ಮನೆ ದೇವ್ರು ನಂಬಿ ನಾ ಮಾಡೋ ಥರ ಮಾಡಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರೆ. ಅದಕ್ಕೆ ರೀ ಕಣ್ಣಿಗೆ ಕಲ್ಲು ಹಿಡಿತಂತಾರೆ. ಯಾಕೆ ಹಿರಿಯ ಶಾಸ್ತ್ರ ಮಾಡೋದಂದ್ರೆ ಯಾವ ಹಿರಿಯ ಶಾಸ್ತ್ರ ಮಾಡಿ ಯಾವ ಸುಳ್ಳಾಡ ಸ್ನೇಹಿತರೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಯಾವ ಥರ ಪೂಜೆ ಮಾಡೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ನಾನು ಹೆಂಗೆ ಮಾಡೀನಿ ಹಂಗೆ ನೀವು ಫಾಲೋ ಮಾಡಿ. ನೀವು ಕೂಡ ಬಟ್ಟೆ ವ್ಯಾಪಾರ ಚೆನ್ನಾಗಿ ಗ್ರೋತ್ ಮಾಡ್ಕೋರಿ. ಅದ್ರಾಗ ಒಂದು ಬಟ್ಟೆ ವ್ಯಾಪಾರ ಚೆನ್ನಾಗಿ ಆಗ್ತೈತ್ರಿ ಸ್ನೇಹಿತರೆ. ಇವಾಗ ಒಂದು ಆನ್ಲೈನ್ ಶಾಪಿಂಗ್ ಭಾಳ ಬಂದವು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದೈತೆ. ನಾನು ಆನ್ಲೈನ್ ಶಾಪಿಂಗ್ ಬಗ್ಗೆ ಏನಾದರೂ ಆನ್ಲೈನ್ ಶಾಪಿಂಗ್ ಹೆಂಗಾಗುತ್ತೆ ಹೆಂಗಿಲ್ಲ, ಯಾಕೆ ವ್ಯಾಪಾರ ಕಮ್ಮಿ ಆಗುತ್ತಾ ಅನ್ನೋದು ನಿಮಗೆ ಕುತೂಹಲ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಹೆಲ್ತ್ ಆಗುತ್ತಾ. ಇನ್ನೊಂದು ವಿಡಿಯೋದಾಗ ಆನ್ಲೈನ್ ಶಾಪಿಂಗ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಯಾಕೆ ಆನ್ಲೈನ್ ಶಾಪಿಂಗಿಗೆ ನಮ್ಮ ವ್ಯಾಪಾರಕ್ಕೆ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದು ನಿಮ್ಮ ತಲೆಯಾಗ ಓಡ್ತಿರ್ಬೇಕು. ಯಾಕೆ ಹೇಳಕತ್ತ ಅಂದು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ಪೂಜೆ ಹೆಂಗೆ ಮಾಡಿ ನೋಡ್ಕೊಂಬರಕತ್ರಿ. ನೋಡಿ ಸ್ನೇಹಿತರೆ, ಹೊತ್ತಾಯ್ತು, ಹೂವು ಸಿಗಲಿಲ್ಲ ಸ್ನೇಹಿತರೆ. ನಾನು ಗಿಡ ಹಚ್ಚಿನಿ, ಯಾವಾಗ ಹೂವು ಆತವನ ಈ ಥರ ಚರಿಗೆ ತಿಕ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡಿ ನೋಡಿ. ನಾನು ಶುಕ್ರವಾರ ಆಯ್ತಾರ ಮನೆ ದೇವ್ರು ವಾರ ಇದ್ದಾಗನೇ ಪಾನಕ್ಕೆ ಕರ್ಸಿದ್ದು ಆಯ್ತಾರಿ. ಎಲ್ಲ ಮುಂದೆ ಶುಕ್ರವಾರ ಸೌದತ್ತಿ ಎಲ್ಲಮ್ಮರಿ ಮನೆ ದೇವರು ವಾರ ಇದ್ದಾಗನೇ ನಾನು ಎಲ್ಲ ಕರೆಕ್ಟ್ ಪೂಜೆ ಮಾತ್ರ ಒಂದು ತಟ್ಟಗೆ ಮಿಸ್ಟೇಕ್ ಕಲರಾಗಿ ಮಾಡ್ಕೊತೀನಿ ಸ್ನೇಹಿತರೆ. ಯಾಕಂದ್ರೆ ದೇವ್ರು ನಂಬೇಕ್ರಿ. ಏನೋ ಬೀಗ್ರಿ ಮಾಡಿ ಬಿತ್ತಂತ ದೇವ್ರಿಗೆ ಮಾಡಿ ಎತ್ತಂತ. ಹಿಂಗಾಗಿ ಹೆಚ್ಚಲ್ಲಿ ದೇವ್ರ ಮ್ಯಾಗ ಸ್ವಲ್ಪ ಕಾಳಜಿ ನೋಡಿ ಸ್ನೇಹಿತರೆ ನನಗೆ. ಇವಾಗ ಮೊದಲ ಒಂದಿಷ್ಟು ದಿನ ಬಿಟ್ಟಿದೆ, ಇವಾಗ ನಮ್ಮನೇನೋ ತೀರ್ಕೊಂಡಿದ್ದ. ಒಂದಿಷ್ಟು ದಿನ ದೇವ್ರ ಮ್ಯಾಗ ಕಾಳಜಿ ಮಾಡ್ತಿದ್ದಿಲ್ಲ, ಬಿಟ್ಟಿದ್ದೆ ಸ್ನೇಹಿತರೆ. ಇವಾಗ ಮತ್ತು ಮಕ್ಕಳು ಮತ್ತು ದೊಡ್ಡ ಅಥವಾ ಶಾಲೆಗೆ ಹೋಗ್ತಾ ಅವ್ರಿಗಾರ ಒಳ್ಳೇದಾಗಲಿ, ಹೋದ್ರು ಇದ್ದವ್ರಿಗಾರ ಒಳ್ಳೇದಾಗಲಿ ಅಂಥೇಳಿ ಮತ್ತು ರಾಟಿ ಪೂಜೆ ಮಾಡಿ ನೋಡಿ ಸ್ನೇಹಿತರೆ. ಮತ್ತು ಪೂಜೆ ಮಾಡುವ ಹೊತ್ನಾಗ ಇದೊಂದು ಟಿ ಶರ್ಟ್ ತೊಗೊಂಡು ವ್ಯಾಪಾರ ಆಯ್ತು, ಚೆನ್ನಾಗಾಗುತ್ತೆ ಸ್ನೇಹಿತರೆ. ಈ ಥರ ಮಾಡಿ ನಾ ಹೇಳಿದಿರಂಗೆ ಶುಕ್ರವಾರ ಮಂಗಳವಾರ ಮಾಡಿ. ಇಲ್ಲಿಕ್ಕಂದ್ರೆ ನಿಮ್ಗೆ ಹಾಲಿಕ್ಕಂದ್ರೆ ನಾನು ಶುಕ್ರವಾರಕ್ಕೊಮ್ಮೆ ಮಾಡ್ತೀನಿ ನೋಡಿ, ಮಂಗಳವಾರ ಆಗಲ್ಲ ಸ್ನೇಹಿತರೆ. ಶುಕ್ರವಾರ ಮೊನ್ನೆ ಮಾಡ್ತೀನಿ ಸ್ನೇಹಿತರೆ. ರಾಟಿ ಹಿಂಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚೀನಿ. ಬನ್ನಿ ಬಟ್ಟೆ ಪೂಜೆ ಮಾಡಿದಾರ ಈ ಥರ ಮಾಡಿ ನೋಡಿ. ಈ ಥರ ದೀಪ ಹಚ್ಚಿ ಸ್ನೇಹಿತರೆ. ಇದು ನಿಂಬೆಹಣ್ಣು ದೀಪ ಹಚ್ಚಿ ನೋಡಿ ಸ್ನೇಹಿತರೆ. ಈ ಥರ ರಂಗೋಲಿ ಹಾಕಿ ಕುಂಕುಮ ಇವತ್ತು ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿ ಈ ಥರ ದೀಪ ಹಚ್ಚಿ ಅಮಾವಾಸ್ಯೆಗೊಮ್ಮೆ ಕಾಯಿ ಹೊಡಿತೀನಿ ಸ್ನೇಹಿತರೆ. ನಾ ಮಾತ್ರ ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಅಮ್ಮ ಈ ಥರ ಮಾಡಾಕತ್ತಿ ನೋಡಿ ಸ್ನೇಹಿತರೆ. ಬರೀ ಸನೇಕ ತೋರಿಸ್ತೀನಿ. ದೀಪ ಯಾವ ಥರ ಹಚ್ಚೀನಿ, 2 ದೀಪ ಹಚ್ಬೇಕಂತ ನೋಡಿ. ಒಂದು ಸ್ವಲ್ಪ ಕ್ರಾಸ್ ಮ್ಯಾಗ ಇಡ್ಬೇಕಂತ ಹೇಳಿದ್ರಿ, ಅದಕ್ಕೆ ಕ್ರಾಸ್ 2 ಸವಾಲು ನೋಡಿ. ಇದೊಂಥರ ಕ್ರಾಸ್ ಐತೆ, ಅದೊಂಥರ ಕ್ರಾಸ್ ಐತೆ ನೋಡಿ ಸ್ನೇಹಿತರೆ. ನೋಡಿ ಈ ಥರ ನಿಂಬೆಹಣ್ಣು ದೀಪ ಹಚ್ಚಿ ನಿಮ್ಮದು ವ್ಯಾಪಾರ ಗ್ರೋತ್ ಮಾಡ್ಕೋರಿ. ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ. ತಾಯಿ ಎಲ್ಲ ಕೊನಕ್ಕೆ ಕರ್ಸಿದ್ದ ಒಳ್ಳೇದು ಮಾಡಿ ಎಲ್ಲರಿಗೆ ಅಂಥೇಳಿ ಅನ್ಕೋತ ನೋಡಿ ಸ್ನೇಹಿತರೆ. ಈ ಥರ ಪೂಜೆ ಆಗೈತಿ, ಹೆಂಗಾಗೈತಿ ಪೂಜೆ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲ ಕೂಡ ಕೆಲಸ ಆಗೈತಿ, 11:30 ಟೈಮು. ಬನ್ನಿ ಸ್ನೇಹಿತರೆ, ಬಟ್ಟೆ ಅದಾವೆ, ಬಾಂಡೆ ಅದಾವೆ. ಇನ್ನಿದೊಂದು ನೈಟಿ ಹೋಗಿದೆ, ಹಂಗೆ ಐತ್ರಿ. ಬಿಸಿಲು ಭಾಳ ಆಗೈತೆ ನೋಡಿ. ನಾಷ್ಟ ಮಾಡ್ತೀನಿ ಇವಾಗ. ನನ್ನ 4 ಪಟ್ಟದ ತಿಂದ್ಕೇರಿ ಬಟ್ಟೆ ಬಾಂಡೆ ಮಾಡಿ ಮುದ್ದೆಗೆ ಹೋಗ್ಬೇಕೇ ಮಾಡ್ಬೇಕು ಸ್ನೇಹಿತರೆ. ಗೊತ್ತಿಲ್ಲ ಮುದ್ದೆಗೆ ಹೋಗೋದಾಗುತ್ತೆ ಮಾಡ್ತಾ ಹಾಲು ಹಾಕ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಇವತ್ತು ಪಡ್ ಮಾಡಿನಲ್ಲ, ನೀನು ಹಾಲು ಹಾಕಿದ್ದು ಯಾರು ಉಂಡ್ರು ಸ್ನೇಹಿತರೆ. ಇವತ್ತಿನ ಹಾಲು ಹಾಕ್ಬಿಡ್ತೀನಿ ನೋಡಿ.
ಸ್ವಲ್ಪ ಮೊಸರು ಬಿಟ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಮೊಸರು ಬಿಟ್ಟು ಮ್ಯಾಲ ಮುಚ್ಚಿಟ್ಬಿಡ್ತೀನಿ ರೀ. ನಾಳೆಗೆ ಅನ್ನಕ್ಕೆ ಎತ್ತತ್ತು ನೋಡಿ ಅದು ನೋಡಿ ಅದ್ರ ಮ್ಯಾಗೆ ಮುಚ್ತೀನಿ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡಿ ಮಸ್ತ್ ಸಿಗ್ತೀನಿ ನಿಮಗೆ. ಹಾಲು ಹಾಕಿದೆ ಸ್ನೇಹಿತರೆ. ನಾಷ್ಟ ಮಾಡಿ ಅಷ್ಟು ಬಟ್ಟೆ ಒಗೆದು ಹಾಕಿದೆ. ನಿನ್ನಿದು ನೈಟಿ ಹಂಗೆ ಇಟ್ಟಿದ್ದೇನೆ ರೀ, ಅದನ್ನು ಒಂದು ಒಗೆದು ಹಾಕಿದೆ. ಬನ್ನಿ ಸ್ನೇಹಿತರೆ, ಬಾಂಡೆನೂ ತಿಕ್ಕಿ ನೋಡಿ ಅಲ್ಲಿ ಕದ ಹಾಕ್ಬಿಡ್ತೀನಿ ರೀ. ನಾನು ಮುದ್ದೆ ಒಳಗೆ ಹೋಗ್ಬೇಕು, ರೆಡಿ ಆಗ್ಬೇಕು. ಕಿಲಿ ನೋಡಿ ಅದು ನಂದು ನೋಡಿ ಸ್ನೇಹಿತರೆ. ಬಾಂಡೆನ ಎಣ್ಣೆ ಆಗೈತೆ ರೀ. ಎಣ್ಣೆ ಪ್ಯಾಕೆಟ್ ತೊಗೊಂಬರ್ಬೇಕು. ಬಾಂಡೆನ ತಿಕ್ಕಿನಿ, ಎಲ್ಲ ಮನೆ ಕ್ಲೀನ್ ಆಗೈತೆ. ಶ್ರವಣಕುಮಾರ್ ಬಂದ ನೋಡಿ, ಒಂದಕ್ಕೆ ಬಂದ ರೀ. ಯಾಕೋ ಇವತ್ತು 1:30 ಆಗೈತೆ. ಪುಟ್ಟಕ್ಕರ ಮನೆ ಬಿಟ್ಟು ಮುದ್ದೆ ಒಳಗೆ ಹೋಗ್ಬೇಕು ರೀ. ಅದು ಮಿಷನ್ ಮಾಡ್ಸೊಂಬರಕ್ಕೆ. ಬನ್ನಿ ರೆಡಿಯಾಗಿ ಮಸ್ತ್ ಸಿಕ್ತು ನೋಡಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಮುದ್ದೆ ಒಳಗೆ ಹೋಗಕ್ಕೆ ರೆಡಿ ಆಗಿನಿ. ಎಲ್ಲ ಕೆಲಸ ಮುಗಿರ 2 ಗಂಟೆ ಆಯ್ತು ರೀ. ಬಟ್ಟೆ ಬಾಂಡೆ ಒಂದು ಸ್ವಲ್ಪ ಕುಕ್ಕೊಂತೀನಿ ರೀ. ಯೂಟ್ಯೂಬ್ ನೋಡ್ಕೊತಾನ. ಲೈವ್ ಬರೋದಿತ್ತು 1 ಗಂಟೆಗೆ ಲೈವ್ ಮಾಡಿ ನೋಡಿ ಸ್ನೇಹಿತರೆ ಇವತ್ತು. ಬನ್ನಿ ಸ್ನೇಹಿತರೆ ಹೋಗೋಣ. ಅದು ಮೋಟ್ರಕ್ಕೆ ಏಟ್ ತೊಗೋತಾರೋ ಏನಿಲ್ಲ, ಮೋಟ್ರ ಮಾಡ್ಸೊಂಬರ್ಬೇಕು ರೀ. ಅದು ಇರ್ಲಿಕ್ಕೆ ಟೀಚಿಂಗ್ ಮಾಡಕ್ಕೆ ತಂದು ನೋಡಿ. ಈ ಮನ್ಯಾಗ ಕುಂತ್ರು ಕಾಲಿಗೆ ಕುಂತ್ರು ವೇಸ್ಟ್ ಅಂತೇಳಿ ಹೋಗಿ ಮಾಡ್ಸೊಂಬರ್ತೀನಿ ರೀ. 3 ಜಂಪರ್ ಅರ್ಜೆಂಟ್ ನಾಳೆಗೆ ಏನಕ್ಕೆ ಹೊಲಿಬೇಕು ಸ್ನೇಹಿತರೆ. ನಿನ್ನಿದು 300 ರೂಪಾಯಿ ಕೊಟ್ಟು ಜಂಪರ್ ಹೋದೋಡಿ ಅವ್ರಾಗ ಬಂದು ಅವನ್ನೇ ಕೊಟ್ಟರೆ ಮಾಡ್ಸೊಂಬರ್ತೀನಿ ರೀ ಮೋಟ್ರ. ಈಗ ಇನ್ನೊಬ್ರು ಇಸ್ಕೊಂಬರೋದು ಕೊಡೋದು ತೊಗೊಳೋದು ಅರ್ಥ ಆಗುತ್ತೆ ಸ್ನೇಹಿತರೆ. ನಮ್ದು ಅನ್ನೋದು ಸ್ವಂತ ನೋಡಿ ನಾವು ಮಾಡ್ಸೊಂಬರ್ಬೇಕು ರೀ. ನೀನು ಅರ್ಜೆಂಟ್ ಇತ್ತು ಕೆಡ್ತು ಹೋಗೋದು ಟೈಮ್ ಇದ್ದಿದ್ದಿಲ್ಲ, ಹೋಗಿಸ್ಕೊಂಬಂದು ಹೊಲ್ದಿದ್ದೆ. ಇವತ್ತು ಹೋಗಿ ಮಾಡ್ಸೊಂಬರ್ತೀವಿ ಸ್ನೇಹಿತರೆ. ಹಿಂಗೆ ರೆಡಿಯಾಗಿ ನೋಡಿ ಸಿಂಪಲ್ಲಾಗ. ಬನ್ನಿ ಸ್ನೇಹಿತರೆ, 2 ಗಂಟೆ ಆಗೈತಿ. ಮುದ್ದೆ ಬಾಕೊಂಡು ಬರಬೇಕು. ಏನೇನೋ ಕೆಲಸ ಐತಿ ನೋಡೋಣ, ಏನಾಗುತ್ತೋ ಏನಿಲ್ಲ ಅಂತ ಕೆಲಸ ನಿಮ್ಗೂ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ ಹೋಗೋಣ. ನೋಡಿ ಬಸ್ ಬಂತು. ಬಸ್ನೇ ಹೊಂಟು ನೋಡಿ. ಅದು 2 ಗಂಟೆ ಆಗೈತೆ. 2ಕ್ಕೆ ಐತೆ ಬಸ್. ಯಾರು ಇಲ್ಲರಿ ಬಸ್ನ್ಯಾಗ. 3 ಮಂದಿ ಇದೆ, 3 ಮಂದಿ ಇರೋದ್ರಿ ಬಸ್ನ್ಯಾಗ. ಬನ್ನಿ ಸ್ನೇಹಿತರೆ, ಮುದ್ದೆ ಬಾಳಕ್ಕೆ ಹೋಗೋಣ. ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಇಲ್ಲಿ ಅಂಗಡಿ ಬಂದಿವಿ. ಅದು ಮಿಷನ್ ರಿಪೇರಿ ಆಗಲ್ಲ ಅಂತ ಹೊಸ ತೊಗೊಳಕತ್ತಾರೆ, ನೋಡಕತ್ತೀವಿ ಸ್ನೇಹಿತರೆ. ಬನ್ನಿ ಅಂಗಡಿ ಬಂದು ಮಾನ್ಯ ಬೈನಲ್ಲಿ ರಾಟಿ ತೊಗೊಳಕ್ಕೆ ಅದೇ ಅಂಗಡಿ ಬಂದು ನೋಡಿ ಸ್ನೇಹಿತರೆ. ಅಂತ ನೋಡಿದ್ರಲ್ಲ ಸ್ನೇಹಿತರೆ, ಮೊನ್ನೆ ಅಂಗಡಿ ನೋಡಿರ್ಬೇಕ್ರಿ ನೀವು. ನಾ ಮತ್ತೆ ಏನೇನು ತೊಗೋತೀನಿ ಏನೇನು ತೊಗೊಂಡಿಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ಸ್ನೇಹಿತರೆ. ಒಂದಿಷ್ಟು ದಾರ ಬೇಕಾಗ್ಯಾವ. ಮಿಷನ್ ನೋಡೋಣ್ರಿ, ಅದು ರಿಪೇರಿ ಆಗಲ್ಲ ಅನ್ನಕತ್ತಾರ. ಹೊಸ ಮಿಷನ್ನ ತೊಗೊಂಡ್ಬಿಡ್ತೀನಿ ಸ್ನೇಹಿತರೆ. ಅನ್ನಕ್ಕಾಗಿ ಐತೆ ನೋಡಿ. ಹೊಲ್ಯಾಕೆ ಬೇಕೇ ಬೇಕ್ರಿ ನನಗೆ ಮಿಷನ್ ಇರ್ಲಿಕ್ಕೆ ನೋಡಿ. ನೋಡಿ ಸ್ನೇಹಿತರೆ, ನಾನು ಬಂದೆ. ಶ್ರವಣಿಗೆ ಕೂಡ ಬಂದ ನೋಡಿ. 2 ಬಸ್ ಬರ್ತೀನಿ ನಮ್ಮ ಊರಿಗೆ. ಇವತ್ತು ಬಸ್ನೇ ಹೋಗಿ ನೋಡಿ ಸ್ನೇಹಿತರೆ. ಹೋಗ್ತೀನಿ ರೀ. ಯಾವಾಗಾರ ಭಾಳ ಬಸ್ ಕಮ್ಮಿ ರೀ, ಆಟೋಕ್ಕೆ ಹೋಗೋದು ಜಾಸ್ತಿ ಸ್ನೇಹಿತರೆ. ಬನ್ನಿ ಇವಾಗ ಬನ್ನಿ ನೋಡಿ. 4:30ಗೆ ಟೈಮ್. ಬ್ಲೌಸ್ ಕಟ್ ಮಾಡಬೇಕು, ಅಡುಗೆ ಮಾಡಬೇಕು. ನಾನು 2 ಬ್ಲೌಸಿಗೆ ಅಸ್ತ್ರ ತೊಗೊಂಡು ಅದು ಕಾಲೊಂದು ಪ್ಯಾಡ್ ಏನು ಕರೆಂಟಿ ಮಿಷನ್ ತುಳಿದು ಮಾಡ್ಸಕ್ಕೆ ಹೋಗಿದ್ನಲ್ಲ ರೀ. ಅದು ಏನೈತೆ ಹೊಸದು ತೊಗೊಂಬಂದು ನೋಡಿ ಸ್ನೇಹಿತರೆ. ಯಾಕಂದ್ರೆ ಅದು ಮಾಡೋದು 2-3 ದಿನ ಲೇಟ್ ಆಗುತ್ತೆ ಅಂದರು. ಅದು ಏನಾಗಿದೆ ಚೆಕ್ ಮಾಡ್ಬೇಕಂತ ತಾಕ ಮಿಷನ್ ಇಲ್ಲ ಅಂತ ಸ್ನೇಹಿತರೆ. ಶ್ರಾವಣಿ ಬಟ್ಟೆ ಕಳಿ ಬಾ. ಹಿಂಗಾಗಿ 2 ಗಂಟೆಗೆ ಹೋಗೀನಿ ರೀ. ಅದು ಹೊಸ ಮಿಷನ್ ತೊಗೊಂಡು ಮತ್ತೆ 1000 ರೂಪಾಯಿ ಹೋದ್ರು ನೀವು ಮುದ್ದೆ ಒಳಗೆ ಹೋದ್ರೆ. ರೊಕ್ಕ ಹೆಂಗೆ ಗೊತ್ತಾವು ಹೆಂಗಿಲ್ಲ ಗೊತ್ತಾಗಲ್ಲ ಸ್ನೇಹಿತರೆ. ಮುದ್ದೆ ಒಳಗೆ ಹೋದ. ಬನ್ನಿ ಇವಾಗ ನಾ ಏನು ತಂದೀನಿ 1000 ರೂಪಾಯಿ ಏನು ತಂದು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿರಿ ನೀವೇ ಶಾಕ್ ಆಗ್ತೀರಿ, ಏನು ತಂದ ಅಕ್ಕ ಅಂತೆ. ಅದು ಏನು ತಂದಿರ್ಬೇಕು ಅಕ್ಕ ಅಂತ ಶಾಕ್ ಆಗಬೇಡಿ. ನೋಡಿ ಅದಕ್ಕೆ ಎಷ್ಟು ಹೇಳ್ತೀನಿ. ಏನು ತಂದಿ ನೋಡಿ, ಅದಕ್ಕೆ 1000 ರೂಪಾಯಿ ಅವು. ಬನ್ನಿ ಸ್ನೇಹಿತರೆ, ಇದು ಹೊಸ ತೊಗೊಂಬಂದು ನೋಡಿ. ಹೊಸದ ತಂದೀನಿ ರೀ. ನಾಳೆ ಮಾಡ್ಸಕ್ಕೆ ಕೊಟ್ಟು ಬಂದೀನಿ. ಯಾಕಂದ್ರೆ ಇದು ಇರ್ಲಿಕ್ಕೆ ನಡೆಯಲ್ಲ, ನನಗೆ ಹೊಲ್ಯಾಕೆ ಬೇಕೇ ಬೇಕು. ನಿನ್ನೆ 300 ಹೊಲ್ದಿದ್ದೀನಿ ರೀ. ಹೆಚ್ಚಾಗಿ ಹೋಯ್ತು ನೋಡಿರಿ. 500 ಇದಕ್ಕೆ ರೀ. ಇದಕ್ಕೆ 500 ರೂಪಾಯಿ ರೀ. ಇವು 2 ಅಸ್ತ್ರ ತಂದೀನಿ ರೀ. ಇವು ಒಂದು 4 ರೀಲ್ ರೀ. ಚಪಾತಿ ಮಣ್ಣೀರಿ 50 ರೂಪಾಯಿ ನೋಡಿ. ಇದಕ್ಕೆ 500 ಇಲ್ಲೇ ಆಯ್ತು ರೀ. ಮೆಣಸಿನ್ಕಾಯಿ ತಂದೀನಿ 20 ರೂಪಾಯಿ ಪಾಕಿಲೋ. ಇವೊಂದು 4 ಕುರ್ಕುರಿ ಇದೆ. ಒಂದು ತಿಂದೀನಿ ರೀ ಗಾಡ್ಯಾಗ ನಾನು. 20 ರೂಪಾಯಿ. ಅದು 20-40. ಇದೊಂದು 100 ರೂಪಾಯಿ ಆಗೈತೆ ರೀ. ಇದೊಂದು 50. ಊಟ ಕೂಡಿ 1000 ರೂಪಾಯಿದಾಗ 160 ರೂಪಾಯಿ ಉಳ್ದೋಣ ನನ್ನ ಕಡೆ. ಅಷ್ಟೇ ಉಳ್ದೋಣ ಸ್ನೇಹಿತರೆ. ಇಷ್ಟು ರೊಕ್ಕ ನೋಡಿ. ಬನ್ನಿ ಸ್ನೇಹಿತರೆ, ಮಸ್ತ್ ಸಿಗ್ತೀನಿ. ಬ್ಲೌಸ್ ಕಟ್ ಮಾಡಿ ನಿಮ್ಗೆ ಸ್ನೇಹಿತರೆ. ಸೀರೆ ಚೇಂಜ್ ಮಾಡಿ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿದ್ವಿ. ಅಂಗಳ ಕಸ ಹುಡುಗಿ ನೀರು ಹೊಡೆದು ಬಂದು ನೋಡಿ. 5 ಆಗೈತೆ ಟೈಮ್. ಬನ್ನಿ ಬ್ಲೌಸು ಕಟ್ ಮಾಡ್ಬೇಕು ರೀ. ಬ್ಲೌಸ್ ಕಟ್ ಮಾಡ್ಬೇಕಂತ ಸ್ನೇಹಿತರೆ. ಇಲ್ಲಿ ಬ್ಲೌಸ್ ಕಟ್ ಮಾಡ್ತೀನಿ. ಇದು ಆಪಜಿ ಇದು ರಾಟಿದು ಹೋಗಿತ್ತು ನೋಡಿ. ಕಾಲಲ್ಲಿ ಹೊಲ್ಯಾಕ ಕರೆಂಟ್ ಹೋದಂಗೆ ಕಾಲಲ್ಲಿ ಹೊಲ್ಯಾಕ ಬರ್ದಿಲ್ಲ ರೀ. ಇದಕ್ಕೆ 30 ರೂಪಾಯಿ ಎಡ ತೊಗೊಂಡಾರಿ ಉಟ್ಟು ಕೊಟ್ಟಲ್ಲ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡ್ತೀನಿ. ಕಟ್ ಮಾಡಿ ಬ್ಲೌಸ್ ಇಲ್ಲ. ಅವರಿಗೆ ಗಿರ್ಮುಟ್ ಅಂತಾರೆ. ಗಿರ್ಮುಟ್ ತರ್ಸಕ್ಕೆ ಕಳ್ಸೀನಿ ರೀ. ಈಗ ನೋಡಿ ಬ್ಲೌಸ್ ಕಟ್ ಮಾಡ್ಬೇಕು ಇಟ್ಕೊಂಡು. ಶ್ರಾವಣಕುಮಾರ್ ಕುರ್ಕುರಿ ಕೊಟ್ಟನೆ ಹಂಗೆ ತಿಂದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡಿ ಒಂದು 1 ದಾರ ಹೊಲಿತೀನಿ. ನೋಡಿ ಏನಾಗೈತಿ ಶಟ್ಕೊಂಡು ನೋಡಿ. ಒಂದು ಕುರ್ಕುರಿ ತೊಗೊಂಡು ತಿಂದಕ್ಕೆ ಶಟ್ಕೊಂಡು ನೋಡಿ.
ನೋಡಿ ಎಷ್ಟು ಬೇಕಾಗ ಸ್ನೇಹಿತರೆ. ಬ್ಲೌಸ್ ಕಟ್ ಮಾಡಿ ಸಿಗ್ತೀನಿ ಬನ್ನಿ. ಮತ್ತೆ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಕೊಂಡು ಕುಂತೆ. ಒಂದು ಬ್ಲೌಸ್ ಕಟ್ ಮಾಡ್ದೆ ನೋಡಿ. ಯಾಕಂದ್ರೆ ಕಸ್ಟಮರ್ ಬಂದರು, ಬಟ್ಟೆ ಹೊಲಿಯಾಕೆ ಟಿಚಿಂಗ್ ಕೊಟ್ಟೋದ್ರು, ಅವರೇ ಕುಂತರು. ಮತ್ತು ಬಾಕಿ ಕೊಡೋಕೆ ಬಂದರು, ಅವ್ರು ಇಟ್ಕೊಂತರು. ಹಿಂಗಾಗಿ ಅಲ್ಲ ಸ್ನೇಹಿತರೆ. ಮತ್ತು ಇವು ತೆಗೆದುಬಿಡ್ತೀನಿ. ನೆಶಿನೇ ಕಟ್ ಮಾಡಿದತ್ತು ಇಲ್ಲೇ ಇಟ್ಬಿಡ್ತೀನಿ ರೀ. ಬನ್ನಿ ಸ್ನೇಹಿತರೆ ಅಡುಗೆ ಮಾಡ್ತೀನಿ. ಶ್ರಾವಣ್ ಕುಮಾರ್ ಹೆಂಗೆ ಆಡಿರ್ತಾವೆ ನೋಡಿ ಟೇಪ್ ಹಾಕ್ಕೊಂಡು. ಅವ್ರಿನ್ನ ಈಗ ಹೋದ್ರೆ ಟೈಮ್ ಬಂದು 7 ಗಂಟೆ ಆಗೈತಿ. ಶ್ರಾವಣಿ ಹೋಮ್ವರ್ಕ್ ಮಾಡಕತ್ತ. ಅಡುಗೆ ಇಟ್ಟು ರೊಟ್ಟಿ ಮಾಡಲ್ರಿ, ಏನು ಮಾಡೋದಾಗುತ್ತೆ ಮಾಡ್ಕೊಂಡು ಊಟ ಮಾಡ್ಕೇರಿ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಅಡುಗೆ ಮಾಡಿ ಊಟ ಮಾಡಿ ಸಿಗ್ತೀನಿ. ಸುಸ್ತಾಗೈತೆ ರೀ ಫುಲ್ ಇವತ್ತು. ಕಡೆ ಬಂದು ಟೀಚಿಂಗ್ ನೋಡಿ ಏನು ಮಾಡೋದು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ ಟೈಮ್ ಬಂದು 9 ಗಂಟೆ ಆಗೈತಿ. ಉಪ್ಪಿಟ್ಟು ಮಾಡ್ಕೊಂಡೆ ತಿಂದೆ. ಶ್ರಾವಣಿನೂ ಸ್ವಲ್ಪ ತಿಂದ್ಲು. ಅವ್ರಿಗೆ ಗಿರ್ಮುಡಿ ತರಿಸ್ಕೊಟ್ಟಿದ್ದಾರೆ. ಅದೇ ಹಸು ಆಗಿದ್ದಿಲ್ಲ ರೀ ಅವ್ರಿಗೆ. ಟೈಮು 9 ಗಂಟೆ ಆಗೈತೆ ನೋಡಿ. ಕದ ಹಾಕೊಂಬಂದೆ. ಶ್ರಾವಣಿ ನೆಟ್ ಕುಂತಾಳ. ನಾನು ಅವನೇ ಬ್ಲೌಸ್ ಹಂಗೆ ಇಟ್ಟಿದ್ದೆ. ನಾನು ಮಡಿಚಿಟ್ರತ್ತಂತ ಇಲ್ಲೇ ಕುಂತ್ಯ ವಿಡಿಯೋ ಮಾಡಿದ್ರತ್ತಂತ ಮಾಡಾಕತ್ತಿ ನೋಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ ನಿಂತು ನೋಡಿ. ಇವತ್ತು ಮುದ್ದೆ ಒಳಗೆ ಹೋಗಿ ಆ ಕಡೆ ಇದೇ ಆಗೈತೆ ನೋಡಿ. ಶುಕ್ರವಾರ ಪೂಜೆ ಮಾಡೋದು. ನಾಳೆ ಶನಿವಾರ ಸ್ನೇಹಿತರೆ. ಶ್ರಾವಣಿ ಜಲ್ದಿ ಓದ್ತಾಳೆ. 9 ಆಗೈತೆ ರೀ. ಮುಕ್ಕೋಲು ಕಟ್ ಮಾಡಿ ಅಂತೀನಿ. ಮುಂಜಾನೆ ಮಾತ್ರ ಕಟ್ ಮಾಡೋದಾಗಲ್ಲ ಸ್ನೇಹಿತರೆ. ಕಟ್ ಮಾಡಿಟ್ರೆ ನಾಳೆ ಒಲಿದಾಗುತ್ತೆ. ಹೆಂಗಾಗುತ್ತೆ ನಾಳೆ ವಿಡಿಯೋದ ಹೇಳ್ತೀನಿ ಸ್ನೇಹಿತರೆ. ಕಟ್ ಮಾಡಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಯೂಸ್ಫುಲ್ ವಿಡಿಯೋ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಸ್ನೇಹಿತರೆ. ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅನ್ಕೋತ ಈ ವಿಡಿಯೋ ಎಲ್ಲರೂ ಒಳ್ಳೆ ಶುಭರಾತ್ರಿ. ಬಾಯ್, ಗುಡ್ ನೈಟ್. ಶ್ರಾವಣ್ ಕುಮಾರ್ ಬಂದು